ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಚಟ್ಪಟ್ ಸೌತೆಕಾಯಿ ಚಾಟ್ ಎನ್ನುವ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಸೌತೆಕಾಯಿ, 2 ಕ್ಯಾರೆಟು, 1 ಟೊಮಟೊ, 2 ಈರುಳ್ಳಿ, ಅರ್ಧ ನಿಂಬೆಹಣ್ಣು, ಕಪ್ಪು ಮೆಣಸಿನ ಪುಡಿ, ಕೆಂಪು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಿರುವ ಖಾರದ ಕಡಲೆಕಾಯಿ ಬೀಜ 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಈಗ ಫಸ್ಟು ಸೌತೆಕಾಯಿನ ಸಿಪ್ಪೆ ತೆಗೆದು 2 ಭಾಗವಾಗಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೋಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೌತೆಕಾಯಿನಲ್ಲಿ 4 ಭಾಗ ಮಾಡ್ತಾಯಿದ್ದೀನಿ. ಇನ್ನೊಂದು ಸೌತೆಕಾಯಿನಲ್ಲಿ ದೊಡ್ಡ ಪೀಸ್ ಮಾಡಿ ಅದು ಬೋಟ್ ಥರನೇ ಅದ್ರ ಒಳಗೆ ಇರೋ ತಿರುಳುಗಳನ್ನ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಚಾಟ್ ಮಾಡೋದಕ್ಕೆ ಇವತ್ತು ನಾನು ಈ ಚಾಟ್ ಮಾಡ್ತಾ ಇರೋದಕ್ಕೆ ನನ್ನ ಮೊಮ್ಮಗನೇ ಕಾರಣ. ಸಮ್ಮರ್ ವೆಕೇಷನ್ಗೆ ಅಂತ ನಮ್ಮ ಮನೆಗೆ ಬಂದಿದ್ದಾನೆ. ಅವನು ನನ್ನ ಜೊತೆ ಸೇರಿಕೊಂಡು ಇದನ್ನು ಮಾಡ್ತಾಯಿದ್ದಾನೆ. ಈ ಥರ ಸೌತೆಕಾಯಿ ಒಳಗಿರೋ ತಿರುಳನ್ನು ಒಂದು ಶಾರ್ಪಾಗಿರೋ ಚಮಚದ ಸಹಾಯದಿಂದ ತೆಗೆದು ಬೋಟ್ ಥರ ಖಾಲಿ ಮಾಡಿ ಇಟ್ಕೊಳ್ಬೇಕು. ಬೇಸಿಗೆಗೆ ಈ ಥರದ್ದು ನಾವು ಮಾಡಿಕೊಂಡು ತಿಂದರೆ ರುಚಿ ಇರುತ್ತೆ, ಬಾಯಿಗೂ ಹಿತ ಆಗುತ್ತೆ. ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸಣ್ಣ ಹೆಚ್ಚಿಟ್ಕೊಂಡಿರೋಂಥ 2 ಟೊಮಟೊ, 2 ಈರುಳ್ಳಿ, ತುರಿದಿರುವಂಥ 2 ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಪ್ಪು ಮೆಣಸಿನ ಪುಡಿ, ಕೆಂಪು ಮೆಣಸಿನ ಪುಡಿ, ಉಪ್ಪು ಮತ್ತು ಲಿಂಬೆ ರಸ, ಹಸಿರು ಮೆಣಸಿನ್ಕಾಯಿ ಬದಲು ಹಸಿರು ಮೆಣಸಿನ್ಕಾಯ್ದು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಅಥವಾ ಖಾರಕ್ಕೆ ಬೇಕಾದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಮಸಾಲೆ ಹಾಕಿರುವಂಥ ಖಾರದ ಕಡಲೆಕಾಯಿ ಬೀಜ ಅಂದರೆ ಕಾಂಗ್ರೆಸ್ ಅಂತ ಬರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನಾವು ಸೇವ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ನನ್ನ ಮೊಮ್ಮಗ ನೋಡಿ, ಅವನು ಕಟ್ ಮಾಡಿರೋ ಸೌತೆಕಾಯಿಗೆ ಸಣ್ಣ ಸಣ್ಣ ಸೌತೆಕಾಯಿ ಬೋಟ್ಗಳಿಗೆ ಈ ಮಸಾಲೆನ ಫಿಲ್ ಮಾಡ್ತಾಯಿದ್ದಾನೆ. ದಿನ ಅವನು ಕ್ರಿಕೆಟಿಂದ ಬಂದು ಸಂಜೆ ಟೈಮು ಸ್ನ್ಯಾಕ್ಸ್ ಏನು ಮಾಡಿದ್ದೀರಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಇವತ್ತು ಅವನ ಜೊತೆನೇ ಸೇರ್ಕೊಂಡು ಈ ಚಾಟ್ನ ಮಾಡ್ತಾಯಿದ್ದೀನಿ. ಹೀಗೆ ನಿಧಾನವಾಗಿ ಅದರೊಳಗಡೆ ಫಿಲ್ ಮಾಡಬೇಕು. ಸೌತೆಕಾಯಿ ಹೆಚ್ಚಿಟ್ಕೊಂಡು ನಾವು ಉಪ್ಪು ಮೆಣಸಿನ ಪುಡಿ ಹಾಕ್ಕೊಂಡು ತಿಂತೀವಿ ಅಲ್ವಾ, ಈ ಥರ ಮಾಡ್ಕೊಂಡು ನೋಡಿ. ಇದಕ್ಕೆ ಚರ್ಮುರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅಂದರೆ ಪ್ಲೇನ್ ಮಂಡಕ್ಕಿ ಬರುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಸೌತೆಕಾಯಿ ಜೊತೆ ಕಡಲೆಕಾಯಿ ಬೀಜ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಅವನು ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾಯಿದ್ದಾನೆ ಅಂತ. ಮಸಾಲೆ ಎಲ್ಲ ತುಂಬಿದ್ದಾನೆ. ಈಗ ಇದಕ್ಕೆ ಖಾರದ ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದಾನೆ. ಈ ಥರ ಮಕ್ಕಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಅವ್ರುಗಳಿಗೂ ಗೊತ್ತಾಗುತ್ತೆ ಇದು ಮಾಡೋದು ಹೇಗೆ ಅಂತ. ದಿನಾಲೂ ಎಣ್ಣೆಯಲ್ಲಿ ಕರೆದು ಮಾಡೋ ಅಂಥ ಸ್ನ್ಯಾಕ್ಸ್ಗಳಿಗಿಂತ ಹೆಲ್ತಿಗೆ ಒಳ್ಳೆಯದಾಗುವಂಥ ಹಸಿ ತರಕಾರಿಗಳು ಹಾಕಿರುವ ಇಂಥ ಚಾಟ್ಗಳನ್ನ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಈಗ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ ಹಾಕ್ತಾಯಿದ್ದಾನೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಚಾನಲ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿ. ಈಗ ಚಟ್ಪಟ್ ಸೌತೆಕಾಯಿ ಚಾಟ್ ರೆಡಿ ಇದೆ. ಜಾಸ್ತಿ ಜನ ಇದ್ದಾಗ ತುಂಬ ಮಾಡಿಟ್ಕೊಳ್ಳೋದಕ್ಕೆ ನಾವು ಮಸಾಲೆ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಮಾಡ್ಕೊಳ್ಬೋದು. ಈ ಥರ ಫಿಲ್ ಮಾಡ್ಕೊಳ್ಳೋದು ಅಷ್ಟೇ ಆಗುತ್ತೆ ಕೆಲಸ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.